ಓಕೆ, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಈಗ 5 ಗಂಟೆಗೆ ಎದ್ದು ರೆಡಿಯಾಗಿದ್ದೀನಿ. ಈಗ ನಾನು 6 o'clockಗೆಲ್ಲ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಎದ್ದು ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ದೇವ್ರ ಪೂಜೆನೂ ಮುಗಿಸಿದ್ದೀನಿ. ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ದೇವ್ರ ಪೂಜೆ ಮಾಡಬೇಕಲ್ವ. ಈಗ ನನ್ನ ಮಗ ಮಲಗಿದ್ದಾನೆ. ನನ್ನ ಮಗಳನ್ನ ಕರ್ಕೋಗಲ್ಲ, ಅವಳಿಗೆ ಸ್ಕೂಲ್ ಇದೆ. ನನ್ನ ಹಸ್ಬೆಂಡ್ ನೋಡ್ಕೋತಾರೆ ನನ್ನ ಮಗಳನ್ನ. ನಾವೆಲ್ಲ ಫ್ರೆಂಡ್ಸ್ ಹೋಗ್ತಾ ಇರೋದು. ನನ್ನ ಮಗ ಅಂತೂ ಮಲ್ಕೊಂಡಿದ್ದಾನೆ. ಅವನ್ನ ಎದಳಿಸ್ಕೊಂಡು ಕರ್ಕೊಂಡು ಹೋಗಬೇಕು. ನಮ್ಮ ಜಸ್ಟ್ ಯಾವ ರೀತಿ ಮಲಗಿದ್ದಾನೆ ನೋಡಿ ಪಾಪಚ್ಚೆ. ಅವನ್ನ ಇಷ್ಟು ಬೇಗ ಎದಳಿಸ್ಬೇಕು ಅಂದರೆ ಬೇಜಾರಾಗ್ತಿತ್ತು. ಏನು ಮಾಡೋಣ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಓಕೆ, ನನ್ನ ಮಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದಾನೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಈಗ ಅವ್ರ ಅಪ್ಪನ ಹತ್ರ ಅವನು ಅಮೌಂಟ್ ಇಸ್ಕೊತಾ ಇದ್ದಾನೆ. ಹಾಗೆಯೇ ನನ್ನ ಮಗಳು ಮಲಗಿದ್ದಾಳೆ. ಓಕೆ, ಈಗ ಎಲ್ಲ ರೆಡಿ ಆದ್ವಿ. ಈಗ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿಸ್ಕೋಬೇಕು, ಹೋಗೋಣ. ಓಕೆ, ಈಗ ನನ್ನ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆದರು. ನಾವು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗೋವರೆಗೆ ಬ್ಯಾಂಗ್ಳೂರು ಬಸ್ ರೆಡಿಯಾಗಿ ನಿಂತಿತ್ತು. ಈ ಬಸ್ಸಲ್ಲಿ ನಾವು ಕೊಳ್ಳೇಗಾಲದ ತನಕ ಹೋಗಿ ಹಾಗೇನೆ ಬೆಟ್ಟದ ಬಸ್ಗೆ ಹೋಗೋಣ ಅಂತ ಈಗ ಬಸ್ ನಾವು ಅರ್ಲಿ ಮಾರ್ನಿಂಗೇ ಈ ರೀತಿ ಹೊರಟ್ವಿ ರೆಡಿಯಾಗಿ. ನೋಡಿ ಹೊರಗಡೆ ಎಲ್ಲ ಎಷ್ಟು ಹಿಮ ಇತ್ತು ಗೊತ್ತಾ, ಅಂದರೆ ತುಂಬ ಚಳಿ ಇತ್ತು, ತುಂಬ ಫಾಗು. ನನ್ನ ಮಗನ ನೋಡಿ ಯಾವ ರೀತಿ ಚಳಿಗೆ ಕುಂತಿದ್ದಾನೆ. ಗೈಸ್, ನೇಚರ್ ಬ್ಯೂಟಿ ಮುಂದೆ ಮತ್ತೊಂದು ಬ್ಯೂಟಿ ಇಲ್ಲ ಅನ್ನೋದಕ್ಕೆ ಇದೇ ಕಾರಣ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಸೂಪರಾಗಿದೆ ನೇಚರು ಅಂತ. ಯಳಂದೂರು ಹತ್ರ ಸ್ವಲ್ಪ ಬಸ್ಗೆ ರಶ್ ಆದರು. ಯಾಕಂದರೆ ಇದು ಬ್ಯಾಂಗ್ಳೂರು ಬಸ್ ಆಗಿರೋದ್ರಿಂದ ಇವರೆಲ್ಲ ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗೋರಂತೆ. ನಾವು ವಿಚಾರಣೆ ಮಾಡಿದ್ವಿ, ನಾವೆಲ್ಲ ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಗೈಸ್, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೀವು. ಈಗ ಸೂರ್ಯ ಈಗ ತಾನೇ ಉದಯ ಆಗ್ತಾ ಇದ್ದಾನೆ. ಓಕೆ, ಈಗ ಕೊಳ್ಳೇಗಾಲ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಇಳಿದಿದ್ದೀವಿ. ಈಗ ಬೆಟ್ಟಕ್ಕೆ ಹೋಗೋ ಬಸ್ ಹತ್ತಿದ್ದೀವಿ. ಬೆಟ್ಟಕ್ಕೆ ಹೋಗೋ ಬಸ್ಸು ರೆಡಿಯಾಗಿತ್ತು ನಾವು ಹೋಗೋವರೆಗೆ. ಬಸ್ ಹತ್ತಿ ಕುಂತಿದ್ದೀವಿ, ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಓಕೆ, ಈಗ ಕೊಳ್ಳೇಗಾಲದಿಂದ ಬೆಟ್ಟಕ್ಕೆ ಹೋಗೋ ಬಸ್ಸು ಸ್ಟಾರ್ಟ್ ಆಗಿದೆ, ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಈಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಉಗೇ ಮಾದಪ್ಪ ಅಂತ ಹೋಗ್ತಾ ಇದ್ದೀವಿ. ಹಾಗೆಯೇ ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ. ಬೆಟ್ಟಕ್ಕೆ ಹೋಗೋ ಬಸ್ಸು ಫುಲ್ ಆಗಿತ್ತು ಸೀಟು. ಓಕೆ, ಈಗ ಅನ್ನೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ, ನೋಡ್ತಾ ಇದ್ದೀರಾ. ಇಲ್ಲಿ ಟಿಫನ್ಗೆ ಬ್ರೇಕ್ ಕೊಟ್ಟಿದ್ರು. ನನ್ನ ಮಗನಿಗೆ ಟಿಫನ್ ಮಾಡಿಸ್ಕೊಳ್ಳೋಣ ಅಂತ 2 ಇಡ್ಲಿ ತೊಗೊಂಡು ಬಂದು ತಿನ್ನಿಸ್ತಾ ಇದ್ದೀನಿ ಬಸ್ಸಲ್ಲೇ. ಬಸ್ಸು ಸ್ಟಾಪ್ ಕೊಟ್ಟಿತ್ತು. ಇವರಿಬ್ಬರಂತೂ ಮೊಬೈಲಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಓಕೆ, ಈಗ ಅನ್ನೂರಿಂದ ಬೆಟ್ಟಕ್ಕೆ ಬಸ್ಸು ಸ್ಟಾರ್ಟ್ ಆಗಿದೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ಬೆಟ್ಟದ ರೂಟು. ಸಾರಿ, ನಾನು ತಾಳ್ಬೆಟ್ಟನ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಯಾಕಂದರೆ ನನ್ನ ಮಗ ಮಲ್ಕೊಬಿಟ್ಟಿದ್ದೆ. ನಾನು ವ್ಯಾನಿಟಿ ಬ್ಯಾಗ್ ಒಳಗೆ ಇಟ್ಕೊಂಡ್ಬಿಟ್ಟಿದ್ದೆ ನನ್ನ ಫೋನ್ನ. ಅದರಿಂದ ನಾನು ತಾಳ್ಬೆಟ್ಟನ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ.
ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ ನೋಡಿ. ಈ ಥರ ಕರ್ವ್ಸ್ ಇದೆ, ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ನೋಡಿ ಸುತ್ತಮುತ್ತ ಬೆಟ್ಟಗಳಿವೆ. ಯಾಕಂದರೆ ಬೆಳಿಗ್ಗೆ ಹಿಮ ಇರೋದ್ರಿಂದ ಸ್ವಲ್ಪ ಅಷ್ಟು ಕ್ಲಿಯರಿಟಿಯಾಗಿ ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ, ನೋಡ್ತಾ ಇದ್ದೀರ ನೀವು. ನೋಡಿ ಈಗ ಬಸ್ಸು ಡೌನಲ್ಲಿ ಇಳಿತಾ ಇದೆ. ಬಸ್ಸು ಬೆಟ್ಟದ ಮೇಲೆ ಹತ್ತಾಯಿತು, ಈಗ ಬೆಟ್ಟ ಇಳಿತಾ ಇರೋದು ಈಗ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು. ಬೆಟ್ಟದ ಹತ್ತತ್ರ ರೀಚ್ ಆಗಿದ್ದೀವಿ ಈಗ ನಾವು. ನೋಡಿ ಈಗ ಅಲ್ಲಿ ಮಲೆ ಮಹದೇಶ್ವರ ಸ್ಟ್ಯಾಚು ಕಾಣಿಸ್ತಾ ಇದೆ ನಿಮಗೆ. ಫೈನಲಿ ಈಗ ಬೆಟ್ಟಕ್ಕೆ ತಲುಪಿದ್ದೀವಿ ನಾವು. ಇದೇ ಮಲೆ ಮಹದೇಶ್ವರ ಬೆಟ್ಟ. ಇಲ್ಲೆಲ್ಲ ಕಾಣ್ತಿರೋದೆಲ್ಲ ರೂಮ್ಸ್ಗಳು. ಸ್ಟೇಗೆ ಬರ್ತಾರಲ್ಲ ಅವ್ರಿಗೆಲ್ಲ ಇದು ರೂಮ್ ವ್ಯವಸ್ಥೆಗಳು ಮಾಡಿದ್ದಾರೆ. ತುಂಬಾ ರೂಮ್ಸ್ ಇದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ, ಯಾಕಂದರೆ ತುಂಬ ಜನನೂ ಇದ್ದಾರೆ. ನೋಡಿ ಇದು ಸ್ಟ್ಯಾಚು ಇಲ್ಲಿಂದ ತುಂಬ ಚೆನ್ನಾಗಿ ಕಾಣ್ತಿದೆ, ತುಂಬ ಹತ್ತಿರದಿಂದ ಕಾಣ್ತಿದೆ ಮಲೆ ಮಹದೇಶ್ವರ ಸ್ವಾಮಿ ಸ್ಟ್ಯಾಚು. ಓಕೆ, ಈಗ ಬಸ್ಸು ಸ್ಟಾಪ್ ಕೊಡ್ತು. ಇದೇ ಮಲೆ ಮಹದೇಶ್ವರ ಬೆಟ್ಟದ ಬಸ್ ಸ್ಟ್ಯಾಂಡ್ ಇದೇನೆ. ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈಗ ನೋಡಿ. ಓಕೆ, ಈಗ ದೇವಸ್ಥಾನದ ಹತ್ರ ಹೋಗಬೇಕು. ಇದು ಬಸ್ ಸ್ಟ್ಯಾಂಡು. ಈಗ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಈಗ ದೇವಸ್ಥಾನದ ಕಡೆಗೆ ಹೊರಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ವಿಡಿಯೋದಲ್ಲಿ. ಸಂಗೀತವೇ ನೋಡಿ, ಬೆಟ್ಟದ ಮೇಲೆ ಎಷ್ಟೊಂದು ಅಂಗಡಿಗಳಿವೆ. ನನ್ನ ಮಗ ಅಂತೂ ಅಂಗಡಿಗಳು ನೋಡಿದ ತಕ್ಷಣ ಮಮ್ಮಿ ನನಗೆ ಆಟ ಸಾಮಾನು ತಗೊಡಿ ಅಂತ ಹೇಳ್ತಾ ಇದ್ದ. ದೇವ್ರ ದರ್ಶನ ಆದಮೇಲೆ ನಾನು ನಿನಗೆ ತಗೊಡ್ತೀನಿ ಅಂತ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನಕ್ಕೆ ಹೋಗೋ ರೂಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಓಕೆ, ಈಗ ನಾವು ಹೂ ತಗೊಳ್ಳೋಣ ಅಂತ ನಿಲ್ಲಿಸಿದ್ವಿ. ಈಗ ಆಂಟಿನ ನೋಡ್ತಾ ಇದ್ದೀರಿ. ಈಗ ಹೂ ಮುಡ್ದಿರಲಿಲ್ಲ, ಹೂ ಮುಡ್ಕೊಳ್ಳೋಣ ಅಂತ ಹೂ ತಗೋತಾ ಇದ್ದೀವಿ.
ನನ್ನ ಮಗನ ನೋಡಿ ಫ್ರೆಂಡ್ಸ್ ಯಾವ ರೀತಿ ಓಡಾಡ್ತಾ ಇದ್ದಾನೆ. ಅವನು ಖುಷಿನೇ ಆಗೋಯ್ತು ಬೆಟ್ಟ ನೋಡಿದ ತಕ್ಷಣ. ಮಮ್ಮಿ ಬಿಡಿ ಅಂದ್ಬಿಟ್ಟು ನಾನು ಎತ್ಕೊಂಡಿದ್ರೆ ಅವನು ಕೆಳಗೆ ಇಳಿದ್ಬಿಟ್ಟು ಈ ರೀತಿ ಓಡಾಡ್ತಾ ಇದ್ದ. ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾನೆ ನೋಡಿ. ಓಕೆ, ಈಗ ನಾನು ಪೂಜೆ ಸಾಮಾನು ತೊಗೊಳ್ಳೋಣ ಪೂಜೆಗೆ ಅಂತ ಪೂಜೆ ಸಾಮಾನು ತೊಗೋತಾ ಇದ್ದೀವಿ. ಎಲ್ಲರೂ ಪರ್ಚೇಸ್ ಮಾಡ್ತಾ ಇದ್ದೀವಿ. ನಾನು ತೊಗೊಂಡಿದ್ದೀನಿ ಆಲ್ರೆಡಿ, ನೋಡ್ತಾ ಇದ್ದೀರಾ. ಓಕೆ, ಈಗ ಪೂಜೆ ಸಾಮಾನು ತಗೊಂಡು ಹೋಗ್ತಾ ಇದ್ದೀವಿ. ನಾವು ನಮಗೆ ಅಮ್ಮ ಸಿಕ್ಕಿದ್ರು. ಅಮ್ಮನ ಭೇಟಿ ಮಾಡಿ ತುಂಬ ಖುಷಿ ಆಯಿತು. ಇವರು ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ಫಾಲೋವರ್ಸ್ ಆಗಿದ್ವಿ ಎಲ್ಲರೂ. ನಾನು ನನ್ನ ಮಗ ಹೋಗ್ತಾ ಇದ್ದೀವಿ ಈಗ ದೇವ್ರ ದರ್ಶನ ಮಾಡೋಣ ಅಂತ. ಇದು ದೇವಸ್ಥಾನದ ಎಂಟ್ರೆನ್ಸು. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇದೇ ದೇವಸ್ಥಾನದ ಎಂಟ್ರೆನ್ಸು. ಮಹದೇಶ್ವರ ಬೆಟ್ಟದಲ್ಲಿ ಯಾವಾಗಲೂ ರಶ್ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ಸ್ವಲ್ಪ ರಶ್ಶೇ ಇರುತ್ತೆ ಯಾವಾಗಲೂ. ಓಕೆ, ಈಗ ಧೂಪ ಹಾಕೋಣ ಅಂತ ದೇವ್ರ ಹತ್ರ ಬೇಡ್ಕೊಂಡು ಈಗ ಧೂಪ ಹಾಕ್ತಾಯಿದ್ದೀವಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡಾಯಿತು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ತುಂಬ ಸೇವೆಗಳಿವೆ. ಸ್ವಾಮಿ ಭಕ್ತರು ಹರಕೆ ಮಾಡ್ಕೊಂಡಿರ್ತಾರೆ, ಅದನ್ನು ಈ ರೀತಿ ಸೇವೆಗಳ ಮುಖಾಂತರ ಹರಕೆಗಳನ್ನ ತೀರಿಸ್ಕೋತಾರೆ. ನನ್ನ ಮಗ ನೋಡಿ ದೇವಸ್ಥಾನದ ಮುಂದೆ ಯಾವ ರೀತಿ ಆಟ ಆಡ್ತಾ ನಿಂತಿದ್ದಾನೆ. ಓಕೆ, ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನ ಪಡ್ಕೊಳ್ಳೋದಕ್ಕೆ ನಾವು ಈಗ ಧರ್ಮ ದರ್ಶನ ಸರತಿ ಸಾಲಲ್ಲಿ ಹೋಗ್ತಾ ಇದ್ದೀವಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸ್ವಾಮಿಯ ನಾಮಸ್ಮರಣೆ ಮಾಡಿಕೊಂಡು ನಾವು ಈಗ ಅವರ ಗರ್ಭಗುಡಿಗೆ ಹತ್ರ ಹೋಗ್ತಾ ಇದ್ದೀವಿ. ನಾವು ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸ್ವಲ್ಪ ರಶ್ಶು ಕಡಿಮೆ ಇತ್ತು ಇವತ್ತು.
ಈ ಹುಡುಗರೆಲ್ಲ ಪಾಪಚ್ಚೆ ನಮಗೆ ಪರಿಚಯ ಆದರು. ಅಲ್ಲಿ ನನ್ನ ಮಗನ ತುಂಬ ಕ್ಯೂಟಾಗಿದ್ದಾನೆ ಅಂತ ನಮ್ಮ ಜಸ್ಟ್ನ ಎತ್ಕೊಂಡಿದ್ರು. ನನ್ನ ಮಗ ನಡೆಯೋಕ್ಕಾಗಲ್ಲ ಅಂದಿದ್ದಕ್ಕೆ ನಮ್ಮ ಸಿಸ್ಟರ್ ಅವನ್ನ ಎತ್ಕೊಂಡಿದ್ರು. ದೇವಸ್ಥಾನದ ಹತ್ರ ಬಂದ್ವಿ ಈಗ. ಎಂಟ್ರೆನ್ಸಲ್ಲೇ ಇಲ್ಲೇ ಪೂಜೆ ಮಾಡ್ಕೊಡೋದು ನಮಗೆ. ಈಗ ದೇವಸ್ಥಾನದ ಸಮೀಪ ಅಂದರೆ ಗರ್ಭಗುಡಿ ಹತ್ತತ್ರ ಇದ್ದೀವಿ. ಇದರ ಮುಂದೆ ವಿಡಿಯೋ ಅಲೌಡ್ ಇಲ್ಲ ಅಂತಂದ್ರು, ಅದಕ್ಕೆ ನಾನು ವಿಡಿಯೋ ತೆಗ್ದಿಲ್ಲ. ನೋಡಿ ಈಗ ದೇವ್ರ ದರ್ಶನ ಮಾಡ್ಬಿಟ್ಟು ಬಂದು ಕುಂತಿದ್ದೀವಿ. ದೇವರ ದರ್ಶನ ಮುಗೀತು. ಈಗ ಹೊರಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ. ನೋಡಿ ಅಡಿ ಈಗ ಹೊರಗಡೆ ಬಂದಿದ್ದೀವಿ. ಈಗ ದೇವಸ್ಥಾನದ ಸುತ್ತ ಯಾವ ರೀತಿ ಇದೆ ಅಂತ ನಾನು ಈಗ ವಿಡಿಯೋದಲ್ಲಿ ತೋರಿಸ್ತೀನಿ, ಮಿಸ್ ಮಾಡಿದೆ ನೋಡಿ. ಈಗ ಇಲ್ಲೊಂದು ಯಂತ್ರ ಕಟ್ಸ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಅದರಿಂದ ಸ್ವಲ್ಪ ಒಂದು ಯಂತ್ರ ಕಟ್ಸ್ಕೊಳ್ಳೋಣ, ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಕಟ್ಸ್ಕೊಂಡೆ. ನನ್ನ ಮಗ ನಾನು ನೋಡಿಬಿಟ್ಟು ಮಮ್ಮಿ ನನಗೆ ಅಂತಂದ, ಅದಕ್ಕೆ ಅವನಿಗೆ ಕೈಗೆ ದಾರ ಕಟ್ಟಿಸ್ಕೊಡ್ತಾ ಇದ್ದೀನಿ. ಈಗ ಬೆಳಗ್ಗೆಯಿಂದ ತಿಂಡಿ ತಿಂದಿರಲಿಲ್ವಲ್ಲ, ಅದಕ್ಕೆ ಈಗ ದಾಸೋಹ ಭವನಕ್ಕೆ ಹೋಗ್ತಾ ಇದ್ದೀವಿ.
ನಾವು ಎಲ್ಲರ ಥರ ಸರತಿ ಸಾಲಲ್ಲಿ ಹೋಗೋಣ ಅಂತ ಹೋಗ್ತಿದ್ವಿ. ಅಷ್ಟರಲ್ಲಿ ನಮ್ಮ ಬ್ರದರ್ ಸಿಕ್ಕಿದ್ರು. ಅವರು ಬನ್ನಿ ನಾನು ಬಿಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಅಲ್ಲೇ ಎಂಟ್ರೆನ್ಸಲ್ಲೇ ಬಿಡಿಸ್ಕೊಟ್ರು ನಮಗೆ. ಯಾಕಂದರೆ ಜಸ್ಟ್ ಕರ್ಕೊಂಡು ಈ ಕಡೆ ಎಲ್ಲ ಹೋಗೋಕ್ಕಾಗಲ್ಲ ಅಂತ. ನೋಡಿ ನನ್ನ ಮಗ ಆಟ ಆಡ್ತಾಯಿದ್ದಾನೆ, ಹಸುನ ಮುಟ್ತೀನಿ ಅಂತ ಭಯ ಪಡ್ತಿದ್ದ. ನಮ್ಮ ಅಕ್ಕ ಮುಟ್ಸಿದ್ರು. ನೋಡಿ ಇಷ್ಟೆಲ್ಲ ರಶ್ ಇತ್ತು. ನಮ್ಮ ಬ್ರದರ್ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ನಾನಲ್ಲಿ ಎಂಟ್ರೆನ್ಸಲ್ಲಿ ಬಿಡಿಸ್ಕೊಡ್ತೀನಿ ನಿಮಗೆ ಅಂತ. ನಮ್ಮ ಬ್ರದರ್ ಬಿಡಿಸ್ಕೊಟ್ರು. ನೋಡಿ ಇದೇ ದಾಸೋಭವನ. ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೆ ದಾಸೋಭವನದ ಒಳಗಡೆನೇ ಕೂತ್ಕೊಂಡು ಊಟ ಮಾಡ್ಬೋದು. ಇದು ಬೆಳಿಗ್ಗೆ ತಿಂಡಿಗೆ ಮಾತ್ರ ಈ ರೀತಿ ಹೊರಗಡೆ ಔಟ್ಡೋರಲ್ಲಿ ಈ ಥರ ಚೇರ್ಗಳಾಗಿ ಬಿಟ್ಬಿಡ್ತಾರೆ. ಇಲ್ಲಿ ಕೂತ್ಕೊಂಡು ತಿಂಡಿ ತಿನ್ಬೋದು ನಾವು. ನೋಡಿ ಬಿಸಿ ಬಿಸಿ ವೆಜಿಟೇಬಲ್ ಬಾತ್ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ದೇವರ ಪ್ರಸಾದ ಅಲ್ವಾ, ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿ ಎಷ್ಟು ಜನ ತಿಂಡಿ ತಿಂತಾ ಕುಂತಿದ್ದಾರೆ. ಓಕೆ, ಈಗ ತಿಂಡಿ ಎಲ್ಲ ತಿಂದಾಯಿತು. ಈಗ ಹೋಗ್ತಾ ಇದ್ದೀವಿ ಮೇಲ್ಗಡೆಗೆ. ನೋಡಿ ನನ್ನ ಮಗ ಯಾವ ರೀತಿ ನಡ್ಕೊ ಹೋಗ್ತಾ ಇದ್ದಾನೆ. ಜಸ್ಸು ನೋಡಿ, ಇದು ಬಸಪ್ಪ ದೇವಸ್ಥಾನ. ಇಲ್ಲೂ ಮೇಲೆ ಹೋಗ್ಬೋದು ದೇವಸ್ಥಾನಕ್ಕೆ. ಈಗ ಲಾಡು ಪ್ರಸಾದ ತಗೊಳ್ಳೋಣ ಅಂತ ಲಾಡು ಪ್ರಸಾದ ಕೌಂಟರ್ ಹತ್ರ ಹೋಗ್ತಾ ಇದ್ದೀವಿ. ಲಾಡು ಪ್ರಸಾದ ಕೌಂಟರ್ ಹತ್ರ ತುಂಬ ರಶ್ ಇತ್ತು ಇವತ್ತು. ನೋಡಿ ಎಷ್ಟು ರಶ್ ಇತ್ತು ಅಂತ ನೀವೇ. ಬಿಸಿಲು ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನನ್ನ ಮಗನಿಗೆ ಆನೆ ತೋರಿಸೋಣ ಅಂದ್ಕೊಂಡು ಹೋದ್ವಿ. ಆನೆ ಇರಲಿಲ್ಲ. ಓಕೆ, ಅಲ್ಲೇ ಸ್ವಲ್ಪ ನೆರಳಿತ್ತು, ಅಲ್ಲೇ ಸ್ವಲ್ಪ ವೆಯ್ಟ್ ಮಾಡ್ತಿದ್ವಿ. ಲಾಡು ಪ್ರಸಾದ ತಂದರು. ಈಗ ಹೋಗ್ತಾ ಇದ್ದೀವಿ, ಸ್ವಲ್ಪ ರೆಸ್ಟ್ ಮಾಡೋಣ ಅಲ್ಲಿ ನೆರಳಲ್ಲಿ ಕೂತ್ಕೊಂಡು ಅಂತ. ಓಕೆ, ಈಗ ಬಂದು ಸ್ವಲ್ಪ ಕುಂತಿದ್ದೀವಿ, ರೆಸ್ಟ್ ಮಾಡೋಣ ಅಂತ. ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ನನ್ನ ಮಗನಿಗೆ ವಾಟರ್ ಮೆಲನ್ ತಗೊಟ್ಟಿದೆ, ಅದು ತಿಂತ ಕುಂತಿದ್ದ. ಫಿನಿಶ್ ಮಾಡಿದ್ದಾನೆ, ಇನ್ನು ಸ್ವಲ್ಪ ಇಟ್ಕೊಂಡು ಕುಂತಿದ್ದಾನೆ. ಓಕೆ, ಈಗ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ನೋಡಿ ಹಾಗೇನೆ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಗೊತ್ತಾಗುತ್ತೆ. ಮೈಂಡು ಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಒಂದು ಕಾಫಿ ಕುಡಿಯೋಣ ಅಂದ್ಕೊಂಡು ಬಂದಿದ್ದೀವಿ. ಈಗ ಕಾಫಿ ಕುಡ್ಕೊಂಡು ಈಗ ಕಳೆಪುರಿ ಎಲ್ಲ ತೊಗೊಂಡೋಗಿ ಬಂದಿದ್ದೀವಿ. ನೋಡ್ತಾ ಇದ್ದೀರಾ. ನನ್ನ ಮಗನಿಗಂತೂ ತುಂಬ ಖುಷಿಯಾಗೋಯ್ತು. ಯಾಕಂದರೆ ನಮ್ಮ ಜಶ್ಗೆ ಎಲ್ಲ ಆಟ ಸಾಮಾನು ನೋಡ್ಬಿಟ್ಟು ಮಮ್ಮಿ ಎಲ್ಲನೂ ತೊಗೊಡಿ ಅಂತಿದ್ದ. ಅವನಿಗೊಂದೆರಡು ಆಟ ಸಾಮಾನು ತೊಗೊಟ್ಟೆ ಅಷ್ಟೇ ನಾನು. ನನ್ನ ಮಗಳಿಗೇನು ಒಂದೆರಡು ಆಟ ಸಾಮಾನು ತೊಗೊಂಡು ಬಂದೆ. ನೋಡಿ ಬೆಟ್ಟದ ಮೇಲೆ ಯಾವ್ಯಾವ ಥರ ಅಂಗಡಿಗಳಿದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಸಿಂಪಲ್ಲಾಗಿ. ನೋಡಿ ಮಹದೇಶ್ವರ ಸ್ಟ್ಯಾಚು ಯಾವ ಥರ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಗೆ ವೆಯ್ಟ್ ಮಾಡ್ತಾ ಕುಂತಿದ್ವಿ ನಾವು. ನೋಡಿ ಫ್ರೆಂಡ್ಸ್, ಈಗ ನಾವು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ತಮಿಳ್ನಾಡು ಬಸ್ ಅಪ್ಪ
ಬಸ್ ಬಂತು. ಇದು ಬ್ಯಾಂಗ್ಳೂರು ಬಸ್ ಆ್ಯಕ್ಚುಲಿ. ಕೊಳ್ಳೇಗಾಲದ ತನಕ ಹೋಗಿ ಕೊಳ್ಳೇಗಾಲದಿಂದ ಮುಂದೆ ಚಾಮರಾಜನಗರ ಬಸ್ ಹತ್ಕೊಂಡು ಹೋಗೋಣ ಅಂತ. ಈಗ ಬ್ಯಾಂಗ್ಳೂರು ಬಸ್ನ ಎತ್ಕೊಂತಿದ್ದೀವಿ. ಬಸ್ಸು ಸದ್ಯ ಹೊರಡ್ತು. ಓಕೆ, ನಾನು ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ತಾಳಬೆಟ್ಟ ತೋರಿಸಿರ್ಲಿಲ್ಲ. ಇದೇ ತಾಳಬೆಟ್ಟ. ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಎಂಟ್ರೆನ್ಸ್ ಇದೆ ಸಿಗೋದು. ಇದನ್ನೇ ತಾಳಬೆಟ್ಟ ಅಂತ ಕರೆಯೋದು. ಮಲೆ ಮಹದೇಶ್ವರ ಬೆಟ್ಟದಿಂದ ಈಗ ರಿಟರ್ನ್ ಆಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪ್ರಕೃತಿ. ಓಕೆ, ಈಗ ಅನ್ನೂರು ಹತ್ರ ಬಂದ್ವಿ. ತುಂಬ ಬಿಸಿಲಿತ್ತು. ಕಿಟಕಿ ಹತ್ರ ಅಂತೂ ತುಂಬ ಬಿಸಿಲಿತ್ತು. ನನ್ನ ಮಗನ ಕರ್ಕೊಂಡು ನಮ್ಮ ಅಕ್ಕ ಈಗ ಆ ಕಡೆ ತಿರ್ಕೊಂಡು ಕುಂತಿದೆ. ನಮ್ಮ ಸಂಗೀತ ಅಂತೂ ತಲೆಗೆ ವೇಲ್ನೆ ಹೊಸ್ಕೊಂಡು ಕುಂತ್ಬಿಟ್ಟವಳೆ, ಬಿಸಿಲು ಆಗಲ್ಲ ಅಂತ. ಓಕೆ, ಈಗ ಕೊಳ್ಳೇಗಾಲಕ್ಕೆ ಬಂದ್ವಿ. ಕೊಳ್ಳೇಗಾಲದಲ್ಲಿ ತುಂಬ ಹೊಟ್ಟೆ ಹಸ್ಬಿಟ್ಟಿರೋದ್ರಿಂದ ನಾವು ಫಸ್ಟು ಹೋಟ್ಲಿಗೆ ಹೋಗಿ ಎಲ್ಲರೂ ಊಟ ಮಾಡ್ಕೊಂಡ್ವಿ. ನಾನು ಸಂಗೀತ ದೋಸೆ ತಗೊಂಡ್ವಿ. ಅರಣ್ಯಕ್ಕನೂ ಮಂಗಳಕ್ಕನೂ. ಈಗ ನಗರ ಬಸ್ ಹತ್ತಿದ್ದೀವಿ. ಮಹದೇಶ್ವರ ಬೆಟ್ಟದಿಂದ ಈಗ ಬಂದ್ವಿ. ಈಗ ಓಕೆ, ತುಂಬ ರಶ್ ಇತ್ತು. ಬಸ್ಸಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬರಬೇಕಾದ್ರೆ. ಓಕೆ, ನನ್ನ ಮಕ್ಕಳಿಗೆ ನಾನು ಮಲೆ ಮಹದೇಶ್ವರ ಬೆಟ್ಟದಿಂದ ನಾನು ಆಟ ಸಾಮಾನು ತಗೊಂಡು ಬಂದಿದ್ದೆ. ಅದನ್ನು ತೊಗೊಂಡು ಆಟ ಆಡ್ತಾ ಇದ್ದಾರೆ. ಅದೇನು ಅಂತ ತೋರಿಸ್ತೀನಿ ನೋಡಿ. ಮಗ ಆ್ಯಂಬುಲೆನ್ಸ್ ಮತ್ತು ಇದನ್ನು ತೊಗೊಂಡಿದ್ದಾನೆ, ಆಟ ಸಾಮಾನು 2. ನನ್ನ ಮಗಳಿಗೆ ಇದನ್ನ ತೊಗೊಂಡು ಬಂದು ಕೊಟ್ಟಿದ್ದೀನಿ. ಚೆನ್ನಾಗಿದೆಯಾ ಮಗಳೇ? ಚೆನ್ನಾಗಿದೆ. ಓಕೆ, ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಬಾಯ್.